ಯಾಕಂದರೆ ನವಂಬರ್ ಡಿಸೆಂಬರ್ ಅಂತಿದ್ರೆ ಇನ್ನೂ 2 ವರ್ಷ ನೋಡಿರಿ, ಇದೇನೈತಲ್ಲ ಜನರಲ್ ಎಲೆಕ್ಷನ್ದು ಅಟ್ಟೆ ನಾವು ವಿಚಾರ ಮಾಡೋದು. ಅಷ್ಟೊಳಗೆ ಏನು ಸರ್ಕಾರ ಬಿದ್ದು ಹೋಗ್ತದೋ, ಅಥವಾ ಡಿ ಕೆ ಶಿವಕುಮಾರೇ ಪಾರ್ಟಿ ಹೊಡಿತಾರೋ, ಅಥವಾ ಸಿದ್ದರಾಮಯ್ಯ ಅವರೇ ಪಾರ್ಟಿ ಹೊಡಿತಾರೋ, ಅಲ್ಲಿಗೆ ಒಂದಲ್ಲಿದೆ. ಸಿದ್ದರಾಮಯ್ಯ ಹೊರಗೆ ಬಂದರೂ ಆಶ್ಚರ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ನಾನು 5 ವರ್ಷ ಇರಬೇಕತ್ತಾರೆ. ಹೊರಗೆ ಬಂದರೆ ಎಲ್ಲಿ ಬರ್ಬೋದು ಅಂತ ಹೊಳೆ ಬಂದರೆ ವಿಸರ್ಜನೆ ಅಟ್ಟೆ. ಯಾರು ಕನಸು ಕಂಡಿದ್ರಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತ ಯಾರು ಮೂರ್ಖ ಕನಸು ಕಂಡಿದ್ರಂದ್ರೆ ಅದು ಯಾವ ಕನಸು ಅಂತ ಹೇಳ್ತಿದ್ರೆ ನಾವು ಸಣ್ಣವರಿದ್ದಾಗ ಒಂದು ಪಾಠ ಇತ್ತು, ತಿರುಕನ ಕನಸು ಆಗ್ತದೆ ಅಷ್ಟೇ. ವಿಸರ್ಜನೆ ಮಾಡ್ತಾರೆ ಇಂಥವ್ರ ಜೋಡ ಸರ್. ಏನು ನಮ್ಮ ಪ್ರಧಾನಮಂತ್ರಿಗಳಾಗಲಿ ಬಿ ಜೆ ಪಿಯವ್ರು ಮಾಡೋದಿಲ್ಲ, ಇವ್ರು ಹೇಳಿದಕ್ಕೆಲ್ಲ ಕುಣಿದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನವಂಬರ್ ಡಿಸೆಂಬರ್ ಅಂತಿದ್ರೆ ಇನ್ನೂ 2 ವರ್ಷ ನೋಡಿರಿ, ಇದೇನೈತಲ್ಲ ಜನರಲ್ ಎಲೆಕ್ಷನ್ದು ಅಟ್ಟೆ ನಾವು ವಿಚಾರ ಮಾಡೋದು. ಅಷ್ಟೊಳಗೆ ಏನು ಸರ್ಕಾರ ಬಿದ್ದು ಹೋಗ್ತದೋ, ಅಥವಾ ಡಿ ಕೆ ಶಿವಕುಮಾರೇ ಪಾರ್ಟಿ ಹೊಡಿತಾರೋ, ಅಥವಾ ಸಿದ್ದರಾಮಯ್ಯ ಅವರೇ ಪಾರ್ಟಿ ಹೊಡಿತಾರೋ, ಅಲ್ಲಿಗೆ ಒಂದಲ್ಲಿದೆ. ಸಿದ್ದರಾಮಯ್ಯ ಹೊರಗೆ ಬಂದರೂ ಆಶ್ಚರ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಬಂದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ನಾನು 5 ವರ್ಷ ಇರಬೇಕತ್ತಾರೆ. ಹೊರಗೆ ಬಂದರೆ ಎಲ್ಲಿ ಬರ್ಬೋದು ಅಂತ ಹೊಳೆ ಬಂದರೆ ವಿಸರ್ಜನೆ ಅಟ್ಟೆ. ಯಾರು ಕನಸು ಕಂಡಿದ್ರಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತ ಯಾರು ಮೂರ್ಖ ಕನಸು ಕಂಡಿದ್ರಂದ್ರೆ ಅದು ಯಾವ ಕನಸು ಅಂತ ಹೇಳ್ತಿದ್ರೆ ನಾವು ಸಣ್ಣವರಿದ್ದಾಗ ಒಂದು ಪಾಠ ಇತ್ತು, ತಿರುಕನ ಕನಸು ಆಗ್ತದೆ ಅಷ್ಟೇ. ವಿಸರ್ಜನೆ ಮಾಡ್ತಾರೆ ಇಂಥವ್ರ ಜೋಡ ಸರ್. ಏನು ನಮ್ಮ ಪ್ರಧಾನಮಂತ್ರಿಗಳಾಗಲಿ ಬಿ ಜೆ ಪಿಯವ್ರು ಮಾಡೋದಿಲ್ಲ, ಇವ್ರು ಹೇಳಿದಕ್ಕೆಲ್ಲ ಕುಣಿದಿಲ್ಲ ಅಂತ ನನಗೆ ಅನ್ನಿಸ್ತದೆ.